ఫ్రెండ్షిప్ విజయ్ దేవరకొండ, లవ్ విజయ్ సేతుపతి, మ్యారీ విజయ్ తలపతి. పొట్టకాయ వస్తుందండి, ఇవన్నీ మాట్లాడాలని నమ్మాక నన్ను. ಏನಾಯ್ತು ಏನಾಯ್ತು ಹೇಳೋ ಹೇಳೋ. ಅಬ್ಬಾ ಅವ್ನ್ ಕಿರ್ಚಿದ್ದು ನನ್ ಕಿವಿಲಿನ ಗುಯ್ಗುಡ್ತಾ ಇದೆ. ನಮಸ್ಕಾರ ರೀ ಪಣರ, ಇವತ್ ನಾವ ಹೋಳಿ ಹುಣ್ಣಿಮೆ ಪ್ರಯುಕ್ತ ಸ್ಪೆಷಲ್ ಮೀಟಿಂಗ್ ನಡೆದೈತಿ. ಈಚೆ ಕಡೆ ಊಣಿಂದ ಚಂಗುಮಣಿ ಅವರು ಮಾತಾಡಕ್ ಬರತ್ತಾರ, ಬರ್ರಿ. ಯಾವ ಹೋಗ್ಕೊಳಂಗಿಲ್ಲ ಅವನ ಬಾಯಾಗ ನಂದ ಗಜಿರಿ ನೋಡ್ರಿಪ್ಪ. ನಮ್ ಓಣ್ಯಾಗ ಮಾತ್ರ ಹಲಿಗೆ ಹಬ್ಬ ಫುಲ್ ಜೋರ್ ಮಾಡುನು. 100 ರೂಪಾಯಿ ಪಟ್ಟಿ ಕೆಳಗೆ ಇಸ್ಕೋದ್ ಬೇಡ. ಹೋಳಿ ಹುಣ್ಣಿ ದಿವಸ ಹರ್ಯಾಗ ನಾಷ್ಟಾ ಇರ್ತೈತಿ, ಮತ್ತ ಬಣ್ಣನೂ ಕೊಡ್ತೀವಿ. 2 ಬಳಚೂರ್ ಬಣ್ಣ, 1 ವಾರ್ನೆಸ. ನಾಷ್ಟಕ್ ಏನೇನ್ ಇರ್ತೈತ್ರಿ? ನಾಷ್ಟಕ್ ತಮ್ಮ ಉಪ್ಪಿಟ್ಟ ಸೇವ ಇರ್ತೈತಿ, ಮತ್ ಏನೇನ್ರ ಬೇಕಂದ್ರ ಮಾಡ್ಸುನು. ಏನಪ್ಪ ನೀವು ಚಂಗುಮಣಿ ಮಗ ಹೋಳಿ ಹುಣ್ಣಿಗೆ ಉಪ್ಪಿಟ್ಟು ಮಾಡಿಸ್ನತನ ಅದಾನಪ್ಪ ಅದಾನು ಏನಾದನು ಬಾಳ ಜಿಪ್ಪುಣ್ಣ ಅದಾನು. ಚಂಗುಮಣಿ ಅವ್ರ ಭಾಷಣ ಮುಗೀತಿ. ಈಗ ಅಚ್ಚ ಕಡೆ ಓಣಿಯಿಂದ ಬಾಹುಬಲಿಯವರು ಮಾತಾಡ್ತಾರ. ಬತ್ತಪ್ಪ ಬತ್ತು, ಏನ್ ಬತ್ತು? ಕೆಂಪ್ ಮಂಗೆ ಬತ್ತು. ಕಾಮನಣ್ಣ ಮಕ್ಕಳು ಅಲ್ಲ ಉಳಿ ಏನೇನ ಕದ್ದರು ಉಳ್ಳ ಕಡಿಗೆ ಕಡ್ಡರು. ಏ ಮಾರಯ್ಯ ಕೊಳ್ಳೋದ ನೀ ಬೇರೆಣ ಅಂತಿಲ್ಲ. ಏ ಆ ಮೂಕಣ ಮೊದ್ಲು ಹೊರಗಾಕ್ರಲಿ. ನೋಡ್ರಿಪ್ಪ, ವಾದ ವರ್ಷದ ಗತೆ ಈ ವರ್ಷ ಹಲಿಗೆ ಹಬ್ಬ ಫುಲ್ ಜೋರ್ ಮಾಡುದ. ಪಟ್ಟಿ ಮಾತ್ರ 200 ಕೆಳಗ್ ಇಸ್ಕೊಳಕ ಹೋಗ್ಬೇಡ್ರಿ. ಯಾರ್ ಬಡವ್ರು ಇರ್ತಾರಲ್ಲ ಅವ್ರ ಎಷ್ಟು ಖುಷಿಲೆ ಕೊಡ್ತಾರಲ್ಲ ಅಷ್ಟೇ ಇಸ್ಕೋರಿ. ಕರೆ ಏನಂದ್ರ ಅವ್ರ ನೊಟ್ಟ ಊಟ ಕರಿಯಾಕ ಹೋಗ್ಬೇಡ್ರಿ. ಯಾರ್ ನಮ್ ಹುಡುಗರು ಓಡಾಡಿರ್ತಾರಲ್ಲ ಬಣ್ಣದ ದಿವ್ಸ ಅವ್ರಿಗಟ್ಟ ಊಟ ಇರ್ತೈತಿ. ಕಾಮನ್ ಸುಡು ದಿವ್ಸ 190 ಒಗತಿರ್ತೈತಿ. ಕಾಮನ್ ಉರಿ ಹಚ್ಚಕ್ ಹೋಗಿ ನಿಮ್ ಕಾಮನ್ಕ್ ಏನ್ರ ಉರಿ ಹಚ್ಕೊಂಡ್ರ ನಾವ್ ಜವಾಬ್ದಾರ ಅಲ್. ಮತ್ತ ಬಣ್ಣ ಆಡೋದು ಹರ್ಯಾಗ ಮಸ್ತ್ ಪೈಕಿ ಚಿಕನ್ ಊಟ ಇರ್ತೈತಿ. ಊಟ ಆಗಣ ಬಣ್ಣ ಕೊಡ್ತೀವ. ಮನುಷ್ಯಾಗ 1 ಪ್ಯಾಕೆಟ್ ಒಣ ಬಣ್ಣ, 5 ಪ್ಯಾಕೆಟ್ ಬಳಚೂರು ಬಣ್ಣ, 2 ವಾರ್ನೆಸ್ ಡೆಬ್ಬಿ, 1 ಪಿಚಗಾರಿ ಕೊಡ್ತೀವ. ಅದಾರಪ್ಪ ಅದಾರು ಏನಾದರು ಬಾಳ ಶ್ರೀಮಂತ ಅದಾರು. ಅಲ್ಲಿ ಎಲ್ಲಾರ ಮುಂದೆನೂ ನೋಡಿ ನನ್ನ ಶೂ ಕಳ್ತನ ಆಗಿರೋದು ಇವ್ನು ಹಾಕೋ ಬಂದಿದ್ದಾನೆ ಅಂತ ಹೇಳಿ ಅವ್ನು ಅವಮಾನ ಮಾಡ್ಬೋದಿತ್ತು. ಯಾಕಂದ್ರೆ ಅವನು 4 ಕಡೆ ನನ್ನ ಅವಮಾನ ಮಾಡಿದಾನೆ. ನನಗೆ ಆತರ ಅಪ್ಪ ಅಮ್ಮ ಎತ್ತಿಲ್ಲ. ಅದನ್ನ ಏನಿದ್ರು ಆಚೆ ಕರ್ಸಿ ಸೈಡಲ್ಲಿ ಮಾತಾಡಬೇಕು, ಪಬ್ಲಿಕ್ ಅಲ್ಲಿ ಅವಮಾನ ಮಾಡಬಾರ್ದು. ಆ ತರ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆ ಕಾರಣದಿಂದ ಎಲ್ಲಾರು ಪಕ್ಕನೆ ಕೂತಿದ್ರು. ಕಾಕ್ರೋಚ್ ಸುದಿ ಅವರು, ರಘು ಸರ್, ಎಲ್ಲಾರು, ಅಶ್ವಿನಿ ಮೇಡಮ್, ಎಲ್ಲಾರು ಪಕ್ಕ ಇದ್ರಲ್ಲ, ಅವ್ರ ಮುಂದೆ ಹೇಳ್ಬಿಟ್ಟಿದ್ರೆ ಅವ್ನ ಮರ್ಯಾದೆ 3 ಕಾಸು ಹರಾಜಾಗ್ಬಿಡ್ತಿತ್ತು. ನಾನು ಅಲ್ಲಿ ಇವತ್ತವರೆಗೂ ಇನ್ನೂ ಕೇಳಿಲ್ಲ. ಯಾಕಂದ್ರೆ ಆಚೆ ನಾನು ಅವತ್ತೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ. ಅವ್ನು ಹೆಂಗೋದ, ನಾನು ಹಿಂಗೋದೆ. ಇವಾಗ ನೆಕ್ಸ್ಟ್ ಸಿಕ್ಕಿದ್ರೆ ಕೇಳ್ಬೇಕಂತ ಇದ್ದೀನಿ. ಆ ಶೂನ ಕದ್ದಿರೋದು ನನ್ಗೆ ಗೊತ್ತೇ ಇಲ್ಲ. ನಂದೇ ಶೂ. ಬೇಕಾದ್ರೆ ದೊಡ್ಡ ಮನೆ ಹಬ್ಬದಲ್ಲಿ ಅವ್ರು ಯಾವ ಶೂ ಹಾಕೊಂಡಿದ್ದಾರೆ ಶೇರ್ವಾನಿಗೆ, ಅದು ಓನರ್ ನಾನೇ. ಅದು ಕದ್ದಿರೋ ಶೂ, ಅದು ಅವ್ರು ಕಳ್ತನ ಮಾಡಿದ್ದಾರೆ. ಆ ಶೂ ಹಾಕೊಂಡು ಬಂದಿರ್ತಾರೆ. ನಾನು ಅವತ್ತೇನೂ ಕೇಳಲ್ಲ. ಅಲ್ಲೇ ಮೂಡ್ ಆಫ್ ಆಗ್ಬಿಡುತ್ತೆ. ಅಂದ್ರೆ ನೋಡ್ ತಕ್ಷಣ ಮೂಡ್ ಆಫ್ ಆಗುತ್ತೆ. ಅಯ್ಯೋ ಇನ್ನು ಏನೇನ್ ಕದ್ದಿದ್ದಾರೆ ಅಂತ. ಕಾಸ್ಟ್ಲಿ ಇದು ಸರ್, ತುಂಬಾ ಕಾಸ್ಟ್ಲಿ ಇದು. ಅದು ಏನಿಲ್ಲ ಅಂದ್ರೆ ಒಂದು 10,000 ಇರುತ್ತೆ ಸರ್, 10,000 ಇರುತ್ತೆ ಆ ಶೂ. ಅದನ್ನ ಕದ್ದಿರೋದು ಹಾಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ನಾನು ಅಲ್ಲಿ ಬರ್ತಿದ್ದೀನಿ ಅನ್ನೋದು ಅವ್ರಿಗೆ ಜ್ಞಾನನೂ ಇಲ್ಲ ನೋಡಿ. ಈಗ ಬಂದ್ರೆ ಸಿಗಾಕೋ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹಾಕೊಳ್ಳಿಲ್ಲ ನಂದು ವಸ್ತುಗಳನ್ನ. ಯಾಕಂದ್ರೆ ಅದು ಆಚೆ ನಾವು ಟಿವಿಲಿ ನೋಡ್ತಾ ಇರ್ತೀವಿ, ಕ್ಯಾಮ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಒಬ್ರು ಯೂಸ್ ಮಾಡಿಲ್ಲ. ಆಚೆ ಬಂದ್ಮೇಲೆ ಒಂದೊಂದೇ ಯೂಸ್ ಮಾಡ್ತಾ ಇದಾರೆ. ಈಗ ಒಂದ್ ಸಿಗಾಕೊಂಡಿದೆ. ಆತರ ಇನ್ನು ಎಲ್ಲಾ ಯೂಸ್ ಮಾಡಿದಾಗ ನಾವು ನಂದು 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 ಅಂತ ಈಗ ಕಂಡಿಡಿಬೇಕು. ಆತರ ಆಗಿದೆ. ಇವಾಗ ನೆಕ್ಸ್ಟ್ ಸಿಕ್ಕಿದಾಗ ಅದನ್ನ ಕೇಳ್ತೀನಿ. ಅವ್ರು ಅಂತ ಅಲ್ಲಿ ಮಾಡ್ತಾಳೆ, ಕಟಪ್ಪನ ಜೊತೆ ಇದ್ ಮಾಡ್ತಾಳೆ. ನಾನು ಹೇಳೋದು ಒಂದೇ ಮೇಡಮ್, ಅವ್ರಿಗೆ ಏನಕ್ಕೆ ಅವ್ರದ್ದೆಲ್ಲ. ಇವಾಗ ನಾನು ಅಲ್ಲಿ ಬಿಡೋದ್ ನಾನೇ ಹೋಯ್ತೀನಿ, ಶೂಟಿಂಗ್ ಜಾಗದಲ್ಲಿ ಬಿಡಕ್ ನಾನೇ ಹೋಯ್ತೀನಿ. ಎಷ್ಟೋ ಸತಿ ನೈಟ್ 2 ಗಂಟೆ 3 ಗಂಟೆ ಬೆಳಗ್ಗೆ ನಾನೇ ಮುಂದ್ಗಡೆ ನಿಂತ್ಕೊಂಡು ನಾನೇ ಜೊತೆಲಿ ಕರ್ಕೊಂಡು ಜೊತೆಲಿ ಬರ್ತೀನಿ. ಏನು ನಮ್ಗೆ ಗೊತ್ತಾಗಲ್ವಾ ಏನು ಅಂತ ಹೇಳಿ. ಅದು ಒಂದು ಕಲೆ ಅವ್ರದ್ದು. ಅವ್ರು ಮಾಡ್ತಾ ಇರೋದು ಒಂದು ಆಕ್ಟಿಂಗು. ಅದು ಮಾಡ್ಬಿಟ್ರು ಅಂದ್ರೆ ಯಾರೋ ಸುಮ್ಮನೆ ತಲೆ ಹಿಡ್ಕೋರುಗಳು ಮಾಡ್ತಾರ ಅನ್ಬಿಟ್ಟು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೇನ್ ಗೊತ್ತಾಗುತ್ತೆ? ಓ ಏನೋ ಇದ್ ಮಾಡ್ತಾ ಇರ್ಬೋದು ಆ ತರ ತಿಳ್ಕೊಂಡವ್ರಿಗೆ ನಾವೇನು ಇದ್ ಮಾಡಕ್ ಆಗಲ್ಲ. ನಾವು ಓದಿಲ್ಲ, ಅವ್ರು ಓದಿಲ್ಲ. ಆದ್ರೆ ನಾವು ಓದಿಲ್ಲ ಅಂದ್ರೂ ನಾವ್ ಮುಂದೆ ನಿಂತು ನೋಡ್ತೀವಲ್ಲ. ಅವ್ರು ಓದಿಲ್ಲ ಅಂದ್ರೆ ಅವ್ರು ನೋಡ್ಬೇಕು. ನಾನು ಒಂದು ಶೂಟಿಂಗ್ ಜಾಗದಲ್ಲಿ ಹೋದ್ರೆ ನೋಡ್ಬೇಕು ಏನ್ ನಡೀತಾ ಇದೆ ಅಲ್ಲಿ ಶೂಟಿಂಗ್ ಅಲ್ಲಿ, ಹೆಂಗ್ ಯಾವ ತರ ಕಷ್ಟ ಬೀಳ್ತಾರೆ ಅಂತ ಹೇಳಿ. ಇವ್ರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಸುಮ್ನೆ 1-2 ಅವರ್ ಟಿವಿಲಿ ಪಿಕ್ಚರ್ ನೋಡ್ಕೊಬಿಟ್ರೆ ಅದೇ ಒಂದು ಇದು ಅನ್ಕೊಡ್ತೀವಿ ಬಿಡ್ತಾರೆ. ಆತರ ಬ್ಯಾಕ್ ಕಮೆಂಟ್ಗಳು ಹಾಕ್ತಾರೆ.
ನನಗ್ ಫಾಲೋ ಮಾಡಿದ್ರು ಎಷ್ಟೋ ಜನ. ನಿನ್ ಹಿಂದೆನೆ ಇದೀವಿ, ಮಚ್ಚೆಲ್ಲ ಎತ್ಕೊಂಡಿದೀವಿ ಗಾಡಿಯಲ್ಲಿ, ನಿನ್ ಇಲ್ಲೇ ಎತ್ಬಿಡ್ತೀವಿ ಅಂದ್ರೆ ನಿಮ್ಮನ್ನ ಸಾಯಿಸೋ ಮಟ್ಟ. ನನಗ್ ಸಾಯಿಸೋ ಮಟ್ಟಕ್ಕೆ ನಾನು ನಿಂತಿರೋ ಸ್ಪಾಟು, ನಾನು ಹಾಕಿರೋ ಡ್ರೆಸ್ಸು, ನಾನ್ ಕೆಳಗಡೆ ಇಳಿಯೋದು ಎಲ್ಲ ಹೇಳ್ತಾರ ನೋಡಿ, ಇಲ್ಲೇ ಇದೀವಿ, ಮುಂದೆ ಕಾಣಿಸ್ತಲ್ವ. ಅವನೇನೋ ಮೂತ್ರ ವಿಸರ್ಜನೆ ಮಾಡ್ತಾವನೆ, ಅದ್ರಲ್ಲಿ ಸುದೀಪ್ ಸರ್ ಸಾಂಗ್ ಹಾಕೋಣವೆ. ನನಗೆ ತಿಕ್ಕದ್ರಿಗೆ ಹೋಗಿ ನಾನು ಕಮೆಂಟ್ ಮಾಡಿದ್ದು ಸರ್. ಅಂದ್ರೆ ರೀಲ್ಸ್ ಮಾಡ್ಬೇಡಿ ಅಂತ ಯಾರು ಹೇಳಿಲ್ಲ ಸರ್. ನೀವು ರೀಲ್ಸ್ ಮಾಡ್ಬೇಡ್ರಿ, ನೀವು ಮ್ಯೂಸಿಕ್ ಹಾಕ್ಬೇಡ್ರಿ, ಸುದೀಪ್ ಸರ್ದು ಸಾಂಗ್ ಯೂಸ್ ಮಾಡ್ಬೇಡಿ ಅಂತ ಯಾರು ಹೇಳಿಲ್ಲ. ಬಟ್ ಯಾವ ಸಂದರ್ಭ, ಯಾವ ಸಿಚುವೇಶನ್ ಸರ್, ಎಂತ ಕಿತ್ತೋದ್ ನನ್ನ ಮಗ ಸರ್ ಇವನು. ಸರ್ ಟ್ರಸ್ಟ್ ಮೀ ಸರ್, ನಾನು ಅದು ಗೊತ್ತಾದಾಗಿಂದ ಅವನು ಕಮೆಂಟ್ ಹಾಕಿದ್ದೀನಿ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ. ಎಷ್ಟು ದುರಹಂಕಾರ ಇದ್ರೆ ಸರ್, ದುರಹಂಕಾರ ಅಲ್ಲ, ಅವನು ಹೇಳಿ ನನ್ನ ಮಗ, ಅವನು ಫೋನ್ ಮಾಡ್ತಾ ಇದೀನಿ, ಫೋನ್ ಎತ್ತಾ ಇಲ್ಲ ಅವನು, ಅವ್ನಿಗೆ ಮೆಸೇಜ್ ಮಾಡಿದೀನಿ, ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಅವನು. ಅವ್ನ ಜೊತೆ ಯಾವ ನನ್ನ ಮಕ್ಕಳಿದಾರೋ ಎಲ್ಲರಿಗೂ ಮಾಡಿದೀನಿ, ಎಲ್ಲ ನನ್ನ ಮಕ್ಕಳು ಸ್ವಿಚ್ ಆಫ್ ಮಾಡೋರು ಇವಾಗ ಫೋನ್. ನನ್ನ ಮಗ ಸಮೇತ ಸ್ವಿಚ್ ಆಫ್ ಮಾಡಿಕೊಳ್ಳೋನೆ ಫೋನ್. ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ನಿಮ್ಮ ಹತ್ರ ಹೇಳ್ತೇನೆ ಸರ್, ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ಮಾಡ್ತೀನಿ, ಅವನು ನನ್ನ ಫೋನ್ ಎತ್ಬಿಟ್ಟು ಸುಮ್ಮನೆ ಮಾತಾಡಕ್ಕೆ ಹೇಳಿ ಸಾಕು. ಆಮೇಲೆ ನನಗೆ ಗೊತ್ತು. ಈಗ ನೀವು ಆ ಒಂದು ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಿ. ಇದನ್ನ ಯಾರಾದ್ರೂ ಬೇರೆ ಇಂಡಸ್ಟ್ರಿ ನೋಡಿದ್ರೆ ಎಷ್ಟು ಒಂದು ನಗೆ ಪಾಟ್ಲು ಸರ್ ಇದಲ್ಲ. ಹೌದು, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಕೇವಲ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಬೇರೆ ದೇಶಗಳಿಂದ ಕೂಡ ನಾವು ನೋಡಬಹುದು ಅಲ್ವಾ ಸರ್. ಹಂಗಿದ್ದಾಗ ಸರ್ ನಮ್ಮ ಆಸ್ತಿನ ನಾವೆಂದ ಸರ್ ಬಿಟ್ಕೊಡೋಣ. ಇವ್ನು ಯಾವನ್ ಸರ್ ಕಿತ್ತೋದ್ ನನ್ನ ಮಗ, ಯಾವನ್ ಸರ್ ಇವ್ನು ಕಿತ್ತೋದ್ ನನ್ನ ಮಗ ಮಾಡಕ್ಕಿದ್ದಾರಲ್ಲ. ಅಂಡ್ ಇಟ್ ಇಸ್ ಸೋ ಅಗ್ಲಿ ಸರ್, ಹೌ ಚೀಪ್ ಇಸ್ ದಿಸ್. ಅಲ್ಲ ಏನು ನೀನ್ ಮಾಡ್ತಾ ಇದ್ಯಾ ಇವಾಗ ಸರ್? ನಾನು ಮಾಡಿದ್ದೀನಿ ಸರ್, ಸುದೀಪ್ ಸರ್ 1000 ರೀಲ್ಸ್ ನಾನು ಮಾಡಿದ್ದೀನಿ, ವಿನಿ ಮಾಡಿದ್ದಾನೆ, ಹಲವಾರು ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಮಾಡಿದ್ದಾರೆ. ಯಾವತ್ತರ ಬಂದು ಅಪೋಸ್ ಮಾಡಿದೀವಿ? ಯಾರು ಸರ್ ಇವತ್ತು ಏನ್ ಮಾತಾಡಿದೀವಿ? ಇದು ಎಂತ ಚೀಪ್ ಥರ್ಡ್ ಕ್ಲಾಸ್ ವಿಡಿಯೋ ಸರ್ ಅವನು ಮಾಡಿರೋದು. ಐ ರಿಯಲಿ ಫೆಲ್ಟ್ ಇಟ್ ಬ್ಯಾಡ್ ಸರ್, ಐ ಕುಡಂಟ್ ಟೇಕ್ ಇಟ್. ನಾನು ರಿಯಾಕ್ಟ್ ಆಗಿದ್ದು ತಪ್ಪು ಅಂತ ಹಲವಾರು ಜನ ಫೋನ್ ಮಾಡಿ ಹೇಳಿದ್ರು ಸರ್. ಇದ್ರ ಬಗ್ಗೆ ಇರ್ಲಿ, ನಾನು ರಿಯಾಕ್ಟ್ ಮಾಡಿ ತಪ್ಪೇ ಆಗಿರ್ಲಿ, ನಾನು ತಪ್ಪನ್ನೇ ಮಾಡ್ತೀನಿ, ಐ ಡೋಂಟ್ ಮೈಂಡ್ ಇಟ್. ನನ್ನ ಜೀವನದಲ್ಲಿ ಸರ್ ಅಂದ್ರೆ ಯಾಕೆ ಬೇಕಾಗಿತ್ತು ನಿನ್ಗೆ? ಎಂತಕ್ಕೆ ಬೇಕಾಗಿತ್ತು? ಎಂತಕ್ಕೆ ಮಾತಾಡ್ಬೇಕಾಯ್ತು? ನಿನ್ಗೆ ಅಂತ ಒಂದು ಹೆಸರು ಐತೆ ನಿಂಗೆ ಸರ್. ನಾನು ಹೇಳ್ತೀನಿ ಕೇಳಿ ಸರ್, ನಾನು ಅವ್ರಿಗೂ ಅದೇ ಹೇಳಿದ್ದು, ಬ್ರದರ್ ನಾಳೆ ಬೆಳಗ್ಗೆ ನಿಮ್ ವಿಷಯಕ್ಕೆ ಬಂದ್ರು, ನೀವು ನಮ್ಮವರು, ನಿಮ್ ವಿಷಯಕ್ಕೆ ಯಾರನ್ನ ಈ ತರ ಚೀಪ್ ಆಗಿ ಮಾಡೋದು ನಾನು ಫಸ್ಟ್ ನಿಂತ್ಕೊಂತೀನಿ ಬಂದು ಅಂತ. ಬಟ್ ಐ ಡೋಂಟ್ ನೋ ಸರ್. ನೋಡಿ ಸರ್, ನನ್ನ ಮನಸ್ಸಿಗೆ ನಾನು ಏನ್ ಅನ್ಸೋದನ್ನ ಮಾಡಿದ್ದೀನಿ. ಇದನ್ನ ಯಾರು ಹೆಂಗ್ ತಗೊಂತಾರೋ ಏನ್ ತಗೊಂತಾರೋ ಐ ಡೋಂಟ್ ವಾಂಟ್ ದಟ್ ಸರ್. ಬಟ್ ಆದ್ರೆ ಆ ಕಿತ್ತೋದ ನನ್ನ ಮಗ ಇದೆ ಲಾಸ್ಟ್ ವಾರ್ನಿಂಗ್ ಸರ್. ಅವ್ನಿಗೆ ತಾಕತ್ತಿದ್ರೆ ಅವ್ರ ಅಪ್ಪನ್ ಹುಟ್ಟಿದ್ರೆ ಫೋನ್ ಅಂತ ಕೇಳಿ ಅವ್ನಿಗೆ. ಇಲ್ವಾ ಇವಾಗ ಯಾರು ನಾನು ಕೇಳಿದಾಗ್ಲೂ ನಿನ್ ಬೇಡ ಯಾಕೆ ಬೇಕಾಗಿದೆ ನನಗೆ ಅಂದ್ರೆ ಆಯ್ತಪ್ಪ ನಾನು ಮಾಡಲ್ಲ, ನಾನು ಕ್ವಶನ್ ಮಾಡಲ್ಲ, ನಾನು ಸುಮ್ಮನೆ ಸಲ ಕೂತ್ಕೊಂಡು ನೀನ್ ಬಂದ್ ಮಾಡುವಂದೆ ಮಾಡಲ್ಲ. ಸರಿ ಇವಾಗ ಯಾರು ಮಾಡ್ಬೇಕಂದ್ರೆ ಕ್ವಶನ್ ಯಾರಾದ್ರೂ ಬಂದು ಮಾಡ್ಬೇಕಲ್ಲ ಸರ್. ಹೌದು. ಇದರಿಂದ ಸರ್ ನನ್ನ ಹೆಸರು ಕೆಟ್ಟೋದ್ರು ಪರವಾಗಿಲ್ಲ ಸರ್, ನನ್ನ ಕೆಡ್ದಾಗ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಕೆಡ್ದಾಗ ಬೈದ್ರು ಪರವಾಗಿಲ್ಲ ಸರ್. ನನ್ನ ಮನಸ್ಸು ಗೊತ್ತು ಸರ್ ನಾನು ಏನು ಅಂತ. ನಾನು ಯಾರ ಹತ್ರ ಇವತ್ತರೆಗೂ ಹೋಗಿ ಬಕೆಟ್ ಹಿಡಿಯೋದು ಚಮಚ ಮಾಡೋ ಕೆಲಸ ಮಾಡಿಲ್ಲ ಸರ್. ಐ ಲವ್ ಸುದೀಪ್ ಸರ್ ಫ್ರಮ್ ಮೈ ಹಾರ್ಟ್. ಇದೇ ತರ ದರ್ಶನ್ ಸರ್ನು ಐ ಲವ್ ಹಿಮ್ ಫ್ರಮ್ ಮೈ ಹಾರ್ಟ್ ಅಂತ ನಾನು ಸುದೀಪ್ ಸರ್ಗೂ ಹೇಳಿದ್ದೀನಿ, ದರ್ಶನ್ ಸರ್ಗೂ ಹೇಳಿದ್ದೀನಿ. ಅಭಿಮಾನಿಯಾಗಿ ದರ್ಶನ್ ಸರ್ ಪರವಾಗಿರ್ಬೋದು, ಸುದೀಪ್ ಸರ್ ಪರವಾಗಿರ್ಬೋದು ನಿಂತಾಗ ನಿಮ್ಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ಒಂದಷ್ಟು ಬರುತ್ತೆ. ಬರ್ಲಿ ಸರ್. ಸರ್ ನಾನು ಹೇಳೋಕೆ ಸರ್, ಸುದ್ದಿ ಮಾಡ್ತಿರೋದು ಡಾಗ್ ಸತೀಶ್ ಅಲ್ಲ, ಬದಲಿಗೆ ಅವರ ಮಗನನ್ನ ವಿಶ್ವದ ನಂಬರ್ 2 ನಾಯಕ ನಟನಾಗಿ ಮಾಡುವುದಾಗಿ ಘೋಷಿಸಿದ್ದಾರೆ. ಹರ್ಷ ಅವರಿಗೆ ನಾಯಕಿಯಾಗಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ನಟಿಸುತ್ತಿದ್ದಾರೆ ಎನ್ನುವ ಪೋಸ್ಟ್ ಸದ್ದು ಮಾಡ್ತಿದೆ. ಇವ್ರದ್ದು ಫ್ಯಾನ್ ಆಗೋಗಿದ್ದೀನಿ, ಯಾಕಂದ್ರೆ ಇವ್ರ ಸ್ಮೈಲು, ಇವ್ರ ಸ್ಟೈಲು ಈಗಿನ ಕಾಲದಲ್ಲಿ ಯಾರು ಇಲ್ಲ ಈ ತರ ಹೀರೋ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇವ್ರ ಸ್ಟಂಟ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ ಅಷ್ಟು ಸ್ಟೈಲಿಶ್ ಆಗಿ. ಬರಕ್ಕಿಂತ ಮುಂಚೆನೆ ನಾನು ಒಂದು ವಾರ ಮುಂಚೆನೆ ನಿಮ್ದು ಟೀಸರ್ ಅದೆಲ್ಲ ನೋಡಿದ್ದೆ. ಅವಾಗ್ಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಜಾಸ್ತಿ ಇವ್ರ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ತರ ನಂಗೆ ಫೀಲ್ ಆಯ್ತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ನಿಮ್ಗೆ ಯಾರು ಗೆಲ್ಬೇಕು? ನಮ್ ಬಾಸ್ ಡಿ ಬಾಸ್ ಗೆಲ್ಬೇಕು. ನನ್ಗೆ ಯಾವತ್ತಿದ್ರು ಇವಾಗಲ್ಲ, ಯಾವತ್ತು ಎಷ್ಟು ನಮ್ ಬಾಸ್ ಗ್ರೇಟ್. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಮ್ ಬಾಸ್ ಇವಾಗಲ್ಲ 4ನೇ ಕ್ಲಾಸ್ ನಾನು ಅವಾಗ ನಮ್ ಬಾಸು ಅವ್ರ ಏನೋ ಕಿತ್ಲಾ ಬಿಡೋ ಪಾಪ ಹೋಗ್ಲಿ, ಏನ್ ಮಾಡಕ್ಕಾಗುತ್ತೆ, ಯಾರಿಗೂ ಕಷ್ಟ ಇರಲ್ವಾ. ನಮ್ ಬಾಸ್ ನ ಹೋಗಿ ಕೂಡ ಹಾಕೊಂಡ್ರು. ಈಗ ಬಿಗ್ ಬಾಸ್ ನಿಮ್ ಬಾಸ್ ಗೆಲ್ಬೇಕಾ? ನನ್ಗೆ ನಮ್ ಬಾಸ್ ಡಿ ಬಾಸ್ ಪಕ್ಕ ಕೂಗಿ ಡಿ ಬಾಸ್ ನಾವ್ ಹಿಂಗೆ ಡಿ ಬಾಸ್ ನಾವ್ ಡಿ ಬಾಸ್ ಅಂದ್ರೆ ಅಣ್ಣ ಇದನ್ನ ನೋಡು, ನಮ್ ಬಾಸ್ಗೆ ನಮ್ ಬಾಸ್ಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ಕೋಸ್ಕರ ಆ ನಮ್ಮ ಮಕ್ಕಳ ಜೈಲಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿರಲ್ಲ ಎಂತ ಕಳ್ಳನ್ ಮಕ್ಕಳಲ್ಲಿ ನಮ್ ಬಾಸ್ನ ನೀವು ಕರೆಕ್ಟ್ ಮಾಡ್ತೀರಾ.